ಅರಿಪತ್ತರ ಮತ್ತು ಅದಕ್ಕೆ ಮ್ಯಾಚ್ ಆಗುವಂಥ ಚಿಕನ್ ಕರಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಅರಿಪತ್ತರಿಗೆ ಉಂಟಲ್ಲ ಅಕ್ಕಿಯನ್ನು ನೆನೆಸಲಿಕ್ಕೆ ಇಡಬೇಕು. ಅದಕ್ಕೆ ಇಲ್ಲಿ 1 ಕಪ್ಪು ಬೆಳ್ತಿಗೆ ಅಕ್ಕಿ, ದೋಸೆ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿ, ಆಮೇಲೆ 2 ಕಪ್ಪು ಕುಚಲಕ್ಕಿ, ನಾವು ಸೇಮೆ ಕಡಬೆಲ್ಲ ಮಾಡ್ತೀವಲ್ಲ ಆ ಅಕ್ಕಿ, 1 ಕಪ್ಪು ಬೆಳ್ತಿಗೆ ಅಕ್ಕಿಗೆ 2 ಕಪ್ಪು ಕಡಬು ಮಾಡುವ ಅಕ್ಕಿ ಸೇರಿಸಬೇಕು, ಕುಚಲಕ್ಕಿ. ಇದನ್ನೀಗ ಮೊದಲು 2-3 ಸಲ ವಾಶ್ ಮಾಡಿಬಿಟ್ಟು ಒಳ್ಳೆ ನೀರು ಸೇರಿಸಿ 8-9 ಗಂಟೆ ತನಕ ನೆನೆಯಲಿಕ್ಕೆ ಇಡಬೇಕು. ಇದನ್ನೀಗ ನಾನು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ನೆನೆತಾ ಬರುವಾಗ ನಾವು ಮಸಾಲೆ ಗ್ರೈಂಡ್ ಮಾಡುವ ಚಿಕನ್ ಕರಿಗೆ. ಒಂದು ಪ್ಯಾನ್ ತೆಗೆದು 2-3 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಣಮೆಣಸು 6, ಜಾಸ್ತಿ ಹಾಕಲಿಕ್ಕೆ ಇಷ್ಟಿದ್ರೆ ಹಾಕ್ಬೋದು, 1/2 ಟೇಬಲ್ ಸ್ಪೂನ್ ಕೊರಿಯಂಡರ್, 1 ಟೇಬಲ್ ಸ್ಪೂನ್ ಬಡಸೊಪ್ಪು, ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು 4 ಮೀಡಿಯಮ್ ಸೈಜ್ ಆನಿಯನನ್ನು ಸ್ಲೈಸ್ ಮಾಡಿ ಹಾಕಬೇಕು. ಈ ಮಸಾಲೆಗೆ ಉಂಟಲ್ಲ ಆನಿಯನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. 4 ಆನಿಯನ್ ನಾನಿಲ್ಲಿ ಹಾಕಿದ್ದೇನೆ. ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗೋದಿಲ್ಲ, ಒಳ್ಳೆ ಫ್ರೈ ಮಾಡಬೇಕು. ಫುಲ್ ಸಾಫ್ಟಾಗಿ ಉಂಟಲ್ಲ ಕಲರೆಲ್ಲ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ನಾವು ಈ ಆನಿಯನನ್ನು ಫ್ರೈ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆನಿಯನ್ ಈಗ ಫುಲ್ ಸಾಫ್ಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾನು ಕೊಬ್ಬರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿ, ಒಂದು ಫುಲ್ಲು ತೆಂಗಿನ ತುರಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅರ್ಧ ತೆಂಗಿನ ತುರಿ ಕೂಡ ನೀವು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಎಷ್ಟು ನಿಮಗೆ ಹಾಕಲಿಕ್ಕೆ ಇಷ್ಟ ಉಂಟು ಅಷ್ಟು ಹಾಕಿದರೆ ಆಯಿತು. ಈ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಸ್ಮೆಲ್ ಚೇಂಜ್ ಆಗುವವರೆಗೆ ರೋಸ್ಟ್ ಮಾಡಬೇಕು. ಈ ಮಸಾಲೆ ಐಟಮ್ ಉಂಟಲ್ಲ, ಎಷ್ಟು ನೀವು ಫ್ರೈ ಮಾಡ್ತೀರಾ ಅಷ್ಟು ನಿಮ್ಮ ಮಸಾಲೆ ರುಚಿಯಾಗಿ ಬರ್ತದೆ. ತೆಂಗಿನ ತುರಿ ಹಾಕಿಬಿಟ್ಟು ಫ್ರೈ ಮಾಡಿ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿದೆ. ಇದನ್ನು ನೀವು ಗ್ರೈಂಡರಲ್ಲಿ ಹಾಕಿ ಕೂಡ ರುಬ್ಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ಪೇಸ್ಟ್ ಮಾಡ್ಬೋದು. ನೀರು ಸೇರಿಸಿ ಪೇಸ್ಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಈಗ ಬೇರೆ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ, 2-3 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್, ಸ್ವಲ್ಪ ಬಿಸಿ ಆದಮೇಲೆ 2 ಗ್ರೀನ್ ಚಿಲ್ಲಿ, 2 ಆನಿಯನ್, ಮೀಡಿಯಮ್ ಸೈಜ್ ಆನಿಯನ್ 2. ಈ ಆನಿಯನ್ ಲೈಟ್ ಕಲರ್ ಆಗಿ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಫ್ರೈ ಮಾಡಿ. ಆನಿಯನ್ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಫ್ರೈ ಮಾಡಬೇಕು. ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಿಶಿನ, 3 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿದ ಮೇಲೆ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೇನೆ. ಆವಾಗ ಆನಿಯನ್ ಕೂಡ ಫ್ರೈ ಆಗ್ತದೆ, ಟೊಮೆಟೊ ಕೂಡ ಸಾಫ್ಟಾಗಿ ಆಗ್ತದೆ. ಈಗ ಆನಿಯನ್ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಚಿಕನ್ ಸೇರಿಸಬೇಕು. ಚಿಕನ್ ನಿಮಗೆ ಎಷ್ಟು ಹಾಕಲಿಕ್ಕೆ ಇಷ್ಟ ಉಂಟು ಅಷ್ಟನ್ನು ಸೇರಿಸ್ಬೋದು. ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಹುಡಿ ಸೇರಿಸಲಿಕ್ಕೆ ಉಂಟು. ಮಸಾಲೆ ಹುಡಿ ಸೇರಿಸಿಬಿಟ್ಟು ಆಮೇಲೆ 5 ಮಿನಿಟ್ಸ್ ಆದಮೇಲೆ ನೀರು ಹಾಕಬೇಕು. ಆವಾಗ ನಿಮ್ಮ ಚಿಕನ್ಗೆ ಉಂಟಲ್ಲ ಮಸಾಲೆ ಎಲ್ಲ ಫುಲ್ ಅಂಟ್ಕೊಳ್ತದೆ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್, ಇದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಆಮೇಲೆ ಗರಂ ಮಸಾಲೆ ಇಲ್ಲಿ ನಾನು 1/4 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಹೋಮ್ ಮೇಡ್ ಆದರೆ 1/4 ಟೀ ಸ್ಪೂನಷ್ಟು ಸಾಕು. ಪ್ಯಾಕೆಟ್ ಗರಂ ಮಸಾಲ ಯೂಸ್ ಮಾಡೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಬೇಕು. ಈಗ ಮಸಾಲೆ ಹುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಆದಮೇಲೆ ನೀರು ಸೇರಿಸಿ, ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿ ಚಿಕನನ್ನು ನಾವು ಬೇಯಲಿಕ್ಕೆ ಇಡಬೇಕು. ಮುಚ್ಚಳ ಹಾಕಿಬಿಟ್ಟು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಉಂಟಲ್ಲ ಚಿಕನ್ ಚೆನ್ನಾಗಿ ಬೆಂದು ಪರ್ಫೆಕ್ಟಾಗಿ ಬರ್ತದೆ. ಹುಡಿ ಏನಾಗೋದಿಲ್ಲ. 20 ನಿಮಿಷದಲ್ಲಿ ಚಿಕನ್ ಕರೆಕ್ಟಾಗಿ ಬೇಯಿಸಿದರೆ ಸಾಕು. ಈಗ ಚಿಕನ್ ಎಲ್ಲ ಬೆಂದಿದೆ. ನಾವು ರುಬ್ಬಿದ ಮಸಾಲೆ ಉಂಟಲ್ಲ ಆನಿಯನ್ ಮತ್ತು ಕೊಬ್ಬರಿ ಇದೆಲ್ಲ ಹಾಕಿಬಿಟ್ಟು ಅದು ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸಬೇಕು. ಮಸಾಲೆ ಸೇರಿಸಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ. ತಿಕ್ನೆಸ್ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡಿದರೆ ಆಯಿತು. ಜಾಸ್ತಿ ನೀರು ಕೂಡ ಹಾಕಲಿಕ್ಕೆ ಹೋಗಬೇಡಿ, ತುಂಬ ತೆಳುವಾದರೆ ಉಂಟಲ್ಲ ಅಷ್ಟು ರುಚಿಯಾಗಿ ಬರೋದಿಲ್ಲ.
ಸ್ವಲ್ಪ ತಿಕ್ನೆಸ್ಸಲ್ಲೇ ಇರಲಿ, ಜಾಸ್ತಿ ತಿಕ್ನೆಸ್ ಕೂಡ ಬೇಡ, ಒಂದು ಮೀಡಿಯಮಲ್ಲಿ. ಇದು ಬಾಯ್ಲ್ ಆಗ್ತಾ ಬರುವಾಗ ಅರ್ಧ ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಉಂಟಲ್ಲ, ಒಂದು 5 ಮಿನಿಟ್ಸ್ ಒಳ್ಳೆ ಬಾಯ್ಲ್ ಮಾಡಿದರೆ ಆಯಿತು. ಈಗ ಈ ಚಿಕನ್ ಕರಿ ಇಲ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ನಾವೀಗ ಅರಿಪತ್ರ ಉಂಟಲ್ಲ, ಅದನ್ನು ಹೇಗೆ ಮಾಡೋದಂತ ನೋಡುವ. ಅರಿಪತ್ರಿಗೆ ಇಲ್ಲಿ ಅಕ್ಕಿಯೆಲ್ಲ ನೆನೆದು ರೆಡಿಯಾಗಿದೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮತ್ತು ಗ್ರೈಂಡರಲ್ಲಿ ಈ ಅಕ್ಕಿಯನ್ನು ರುಬ್ಬಲಿಕ್ಕೆ ಹೋಗಬೇಡಿ, ಮಿಕ್ಸಿ ಜಾರಲ್ಲೇ ರುಬ್ಬಿಬಿಟ್ಟು ಅರಿಪತ್ರ ಮಾಡಬೇಕು. ಎಲ್ಲ ಅಕ್ಕಿಯನ್ನು ಹಾಕಬೇಡಿ, ಸ್ವಲ್ಪ ಅಕ್ಕಿಯನ್ನು ಸೇರಿಸಿ 3 ಕಪ್ ಅಕ್ಕಿಗೆ ನಾನಿಲ್ಲಿ 2 ಆನಿಯನ್, 2 ಗ್ರೀನ್ ಚಿಲ್ಲಿ, 2 ಟೇಬಲ್ ಸ್ಪೂನ್ ಬಡಸೊಪ್ಪು ಯೂಸ್ ಮಾಡಿದ್ದೇನೆ. ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ನೀರುಳ್ಳಿ ಸೇರಿಸಿ. ಮೊದಲು ಟೋಟಲಾಗಿ 2 ನೀರುಳ್ಳಿ ಸೇರಿಸಿದರೆ ಆಯಿತು. 1 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನು ಬಡಸೊಪ್ಪು ಸೇರಿಸಿ ತೆಂಗಿನ ತುರಿ ಹಾಕಿಬಿಟ್ಟು, ತೆಂಗಿನ ತುರಿ ನಿಮಗೆ ಎಷ್ಟು ಹಾಕಲಿಕ್ಕೆ ಮನಸ್ಸುಂಟು ಅಷ್ಟು ಹಾಕಿದರೆ ಆಯಿತು. ತೆಂಗಿನ ತುರಿ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಉಂಟಲ್ಲ, ತರಿಯಾಗಿ ರುಬ್ಬಬೇಕು. ಜಾಸ್ತಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ನೀರು ಥರ ಪೇಸ್ಟ್ ಮಾಡಿದರೆ ಅರಿಪತ್ರ ಗಟ್ಟಿಯಾಗಿ ಬಿಡ್ತದೆ. ಅದಕ್ಕೋಸ್ಕರ ತರಿಯಾಗಿ ಗ್ರೈಂಡ್ ಮಾಡಬೇಕು. ಒಂದು ಸಲ ನಾನಿಲ್ಲಿ ಅಕ್ಕಿಯನ್ನು ರುಬ್ಬಿಬಿಟ್ಟು ಹಾಕಿದ್ದೇನೆ. ನೆಕ್ಸ್ಟ್ ಉಳಿದ ಅಕ್ಕಿಯನ್ನು ಅದೇ ರೀತಿ 1 ಆನಿಯನ್, 1 ಗ್ರೀನ್ ಚಿಲ್ಲಿ, ಸ್ವಲ್ಪ ಬಡಸೊಪ್ಪು ಸೇರಿಸಿ ತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕಬೇಕು. ಮತ್ತು ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಅಕ್ಕಿಯನ್ನು ಹಾಗೆ ಇಡಬೇಕು ನಾವು, ನೆನೆಸಿದ ಅಕ್ಕಿಯನ್ನೇ. ಅದು ಯಾಕೆ ಗೊತ್ತುಂಟಾ, ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನೀರು ಏನು ಸೇರಿಸದೆ ಹಾಗೆ ಸ್ವಲ್ಪ ತರಿಯಾಗಿ ಹುಡಿ ಥರ ಮಾಡಬೇಕು. ಆ ಅಕ್ಕಿಯನ್ನು ಹುಡಿ ಥರ ಮಾಡಿ ಇದಕ್ಕೆ ಲಾಸ್ಟಿಗೆ ಹಾಕಿದರೆ ಆಯಿತು. ಸ್ವಲ್ಪ ಅಕ್ಕಿಯನ್ನು, ಜಾಸ್ತಿ ಅಕ್ಕಿಯನ್ನೇನಲ್ಲ. ಯಾಕೆಂದ್ರೆ ಉಂಟಲ್ಲ ಅರಿಪತ್ರನ ಮೇಲೆ ಆ ಫುಲ್ಲು ಪೊದರಿ ಥರ ಬರ್ತದಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮೊದಲು ಇದನ್ನು ಮಿಕ್ಸ್ ಮಾಡಿ. ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಉಂಟಲ್ಲ, ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ, ಅರ್ಧ ಕಪ್ಪಷ್ಟು. ಎಷ್ಟು ನೀವು ತೆಂಗಿನ ತುರಿ ಹಾಕ್ತೀರಾ ಅಷ್ಟು ರುಚಿಯಾಗಿ ಬರ್ತದೆ ಅರಿಪತ್ರ. ಈಗ ನಾನಿಲ್ಲಿ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ. ಕನ್ನಡ ಅಷ್ಟೇನು ಬರುವುದಿಲ್ಲ, ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ತೆಂಗಿನ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ಅಕ್ಕಿ ಹುಡಿ ಬರ್ತದಲ್ಲ ಅದನ್ನು ಹಾಕಿಬಿಟ್ಟು ನಮಗೆ ಉಂಡೆ ಮಾಡಲಿಕ್ಕೆ ಆಗಬೇಕು ಅಷ್ಟು ಅಕ್ಕಿ ಹಿಟ್ಟು ಸೇರಿಸಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಜಾಸ್ತಿ ನೀರು ಥರನೂ ಇರಬಾರ್ದು, ಜಾಸ್ತಿ ತಿಕ್ನೆಸ್ ಕೂಡ ಇರಬಾರ್ದು. ಒಂದು ಮೀಡಿಯಮ್ ತಿಕ್ನೆಸ್ಸಲ್ಲಿ ಉಂಡೆ ಮಾಡಲಿಕ್ಕೆ ಆದರೆ ಸಾಕು ನಮಗೆ. ಒಂದು ವೇಳೆ ನೀವು ಅಕ್ಕಿ ಹಿಟ್ಟು ಹಾಕಿದ್ದು ಜಾಸ್ತಿಯಾಗಿ ತುಂಬ ಗಟ್ಟಿ ಥರ ಆದರೆ ಹಿಟ್ಟು ಸ್ವಲ್ಪ ನೀರು ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ನೋಡಿ ಅಕ್ಕಿ ಹಿಟ್ಟು ಸೇರಿಸಿ ಉಂಡೆ ಮಾಡಲಿಕ್ಕೆ ಆಗ್ತದಾ ನೋಡಬೇಕು. ಇಷ್ಟು ಸಾಫ್ಟ್ ಆಗಿರಬೇಕು, ಇದಕ್ಕಿಂತ ಜಾಸ್ತಿ ಸಾಫ್ಟ್ ಬೇಡ, ತಿಕ್ನೆಸ್ ಕೂಡ ಬೇಡ. ಈಗ ಇದು ಹಿಟ್ಟು ರೆಡಿಯಾಗಿದೆ. ಆಮೇಲೆ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ. ಇದು ಉಂಡೆ ಮಾಡಬೇಕಾದ್ರೆ ತುಂಬ ಸಣ್ಣದಾಗಿ ಮಾಡಬೇಡಿ, ಸ್ವಲ್ಪ ಜಾಸ್ತಿ ದೊಡ್ಡದೇ ಬಾಲ್ ಥರ ಮಾಡಿಬಿಟ್ಟು ತಿಕ್ಕಲ್ಲಿ ಇದನ್ನು ಪ್ರೆಸ್ ಮಾಡಬೇಕು. ತೆಳುವಾಗಿ ಪ್ರೆಸ್ ಮಾಡಿದರೆ ನೀವು ಫ್ರೈ ಮಾಡುವಾಗ ಏನಾಗ್ತದೆ ಗೊತ್ತಿಲ್ಲ, ಹೋಲ್ ಆಗಿಬಿಡ್ತದೆ, ಅದು ಹೀಗೆ ಉಬ್ಬಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ಸಲ್ಲೇ ಇದನ್ನು ಪ್ರೆಸ್ ಮಾಡಿ ಒಂದು ಪ್ಲೇಟ್ ಇಟ್ಟು ಪ್ರೆಸ್ ಮಾಡಿದರೆ ಆಯಿತು. ಆಯಿಲ್ ಒಳ್ಳೆ ಬಿಸಿ ಆದಮೇಲೆ ಇದನ್ನು ಹಾಕಿ, ಹಾಗಾದರೆ ನಿಮ್ಮ ಈ ಅರಿಪತ್ರ ಫುಲ್ಲಿಗೆ ಉಬ್ಬಿ ಬರ್ತದೆ. ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿದರೆ ಸಾಕು. ಜಾಸ್ತಿ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿದರೆ ಉಂಟಲ್ಲ ಹಾರ್ಡಾಗಿ ಬಿಡ್ತದೆ. ಅದಕ್ಕೋಸ್ಕರ ಲೈಟ್ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿದರೆ ಸಾಕು. ಆಯಿಲ್ ಮಾತ್ರ ತುಂಬ ಬಿಸಿಯಾಗಿರಬೇಕು, ಇಲ್ಲಾದರೆ ಅದು ಈ ಥರ ಏನು ಬರೋದಿಲ್ಲ ಉಬ್ಬಿ. ಈಗ ಇದು ಅರಿಪತ್ರ ಕೂಡ ರೆಡಿಯಾಗಿದೆ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಸಾಫ್ಟಾಗಿ ಉಂಟು ಇದು. ನೀವು ತುಂಬ ಹೊತ್ತು ಇಟ್ಟರು ಕೂಡ ಉಂಟಲ್ಲ ಸಾಫ್ಟಾಗೇ ಇರ್ತದೆ. ಈ ನಾವು ಕಡುಬು ಮಾಡ್ತೀವಲ್ಲ ಆ ಅಕ್ಕಿಯನ್ನು ಯೂಸ್ ಮಾಡಿದರೆ ಈ ಅರಿಪತ್ರ ಸಾಫ್ಟಾಗಿರ್ತದೆ, ತುಂಬ ಹಾರ್ಡಾಗಿ ಏನಾಗೋದಿಲ್ಲ. ಒಂದು ಸಲ ಟ್ರೈ ಮಾಡಿ ಚಿಕನ್ ಕರಿ ಮತ್ತು ಈ ಅರಿಪತ್ರ. ಚಿಕನ್ ಕರಿ ನಿಮಗೆ ಇದಕ್ಕೆ ಅಂತ ಅಲ್ಲ, ಪತ್ತರ್, ಚಪಾತಿ ಮತ್ತು ಸೇಮೆ ಯಾವುದಕ್ಕೂ ಬೇಕಾದರೂ ಸೂಟಾಗಿ ಬರ್ತದೆ. ರೈಸಿಗೂ ಕೂಡ ಅದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಚಿಕನ್ ಕರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.